ಸರ್ಕಾರದ ಮನವಿಗೆ ಕಬ್ಬು ಬೆಳೆಗಾರರು ಸ್ಪಂದಿಸಿದ್ದಾರಂತೆ. ಈಗ ಸರ್ಕಾರಕ್ಕೆ ಕೊಟ್ಟಂತಹ ಗಡುವು ವಿಸ್ತರಣೆಯನ್ನ ಮಾಡಿದ್ದಾರೆ. ಮತ್ತೆರಡು ದಿನಗಳ ಗಡುವನ್ನ ಈಗ ರೈತರು ಕೊಟ್ಟಿದ್ದಾರೆ. ಮತ್ತೆರಡು ದಿನ ಕೊಟ್ಟಿದ್ದಾರಂತೆ ಗಡುವನ್ನು. ಕಬ್ಬಿನ ದರ ನಿಗದಿ ಮಾಡಲು ರೈತರು ನೀಡಿದಂತ ಗಡುವು ವಿಸ್ತರಣೆ ಇವತ್ತೇ ಹೇಳಿದ್ರು ಅವರು. ಸೊ ನಾಳೆ ಹಮ್ಮಿಕೊಂಡಿದ್ದ ಹೆದ್ದಾರಿ ಬಂದ್ ಅನ್ನ ಈಗ ಮುಂದೂಡಿಕೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಾರಣ ಇನ್ನೊಂದೆರಡು ಟೈಮ್ ಅವಕಾಶ ಕೊಡ್ತೀವಿ ನಿಮಗೆ, ನಾಳೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮಾತನಾಡಿ ಹೇಳಿದಾರಲ್ಲ ನಮ್ಮ ಮುಖ್ಯಮಂತ್ರಿಗಳು. 11 ಗಂಟೆಗೆ ಏನೋ ಮೀಟಿಂಗ್ ಕರೆದಿದ್ದಾರಂತೆ, ಮಾಲೀಕರ ಜೊತೆಗೆ ಮಾತನಾಡ್ತಾರಂತೆ. ತದನಂತರ ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಜೊತೆಗೂ ಮಾತುಕತೆ ಅಂತೆ. ಬಟ್ ರೈತರು ನಾವೆಲ್ಲ ಹೋಗಲ್ಲ ಅಂತಿದ್ದಾರೆ. ತದನಂತರ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ, ಏನು ಬರುತ್ತೆ ಅನ್ನೋದನ್ನು ನೋಡೋಣ ಅಂತ ರೈತರು ಹೇಳ್ತಾ ಇದ್ದಾರೆ. ತದನಂತರ ಮುಂದಿನ ಪ್ರತಿಭಟನೆಗೆ ಕೈ ಹಾಕ್ತೀವಿ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಕುರುಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ದಿಲೀಪ್, ಈಗ ಈ ವಿಚಾರದಲ್ಲಿ ಶಿವಾನಂದ ಪಾಟೀಲ್ ಅವರು ತಡವಾಗಿ ಆಗಮಿಸಿದ್ದೇ ಇವತ್ತು ಈ ರೀತಿಯಾದಂಥ ಆಕ್ರೋಶಕ್ಕೆ ಕಾರಣವಾಯ್ತಾ ಅಂತ. ಜವಾಬ್ದಾರಿ ಇರಬೇಕಾಗಿದ್ದು ಸಕ್ಕರೆ ಸಚಿವರಿಗೆ ಮೊದಲನೇದಾಗಿದ್ದು, ಅವರೇ ಮೊದಲನೇ ದಿನಾನೇ ಬರಬೇಕಾಗಿತ್ತು ಅಥವಾ ಎರಡನೇ ದಿನ ಬರಬೇಕಾಗಿತ್ತು. ಬಟ್ ಈಗ ಏನು ಹೇಳ್ತಾ ಇದ್ದಾರೆ ರೈತರು? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದು, ಶಿವಾನಂದ ಪಾಟೀಲ್ ಅವರು ಬಂದಿದ್ದು, ರೈತರು ಏನು ಹೇಳ್ತಾ ಇದ್ದಾರೆ? ಅವ್ರನ್ನ ಪ್ರಮುಖವಾಗಿ ಏನಂತಾರೆ, ರೈತರಲ್ಲಿ ಆಕ್ರೋಶ ಕಟ್ಟೆ ಹೊಡೆದಿರುವಂಥದ್ದು. ಯಾಕೆ ಅಂತಂದ್ರೆ ಯಾವಾಗ ಶಿವಾನಂದ ಪಾಟೀಲ್ ನಿರ್ಗಮಿಸ್ತಾ ಇದ್ರು ಅವ್ರ ಮೇಲೆ ಅಂದ್ರೆ ಕಾರ್ ಮೇಲೆ ಒಂದಿಷ್ಟು ಚಪ್ಪಲಿಯನ್ನು ಎಸೆದ್ರು, ಮತ್ತೆ ಬಾಳೆನ ಸಿಪ್ಪೆಗಳನ್ನ ಎಸೆದ್ರು, ಜೊತೆಗೆ ಏನಂದ್ರೆ ಬಾಟ್ಲಿಗಳನ್ನ ಎಸೆದುವಂಥದ್ದು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದ್ರೆ 8 ದಿನಗಳ ಕಾಲ ತಾವು ಎಲ್ಲಿದ್ರಿ, 8 ದಿನಗಳ ಕಾಲ ಸಕ್ಕರೆ ಸಚಿವ ಯಾಕೆ ಬರೋಕ್ಕಾಗಲಿಲ್ಲ ಅಂತೇಳಿ ಆ ಒಂದು ವಿಚಾರದಲ್ಲಿ ಬಹಿರಂಗವಾಗಿ ಶಿವಾನಂದ ಪಾಟೀಲ್ ಅವರು ಕ್ಷಮೆಯನ್ನು ಕೇಳಿದ್ದಾರೆ ರೈತರು. ಆದರೂ ಕೂಡ ಯಾವೊಬ್ಬ ರೈತರು ಕೂಡ ಅವ್ರನ್ನ ಕ್ಷಮಿಸುವ ಸಾಧ್ಯ ಇರಲಿಲ್ಲ. ಯಾಕಂತಾರೆ ಈ ತಕ್ಷಣ ನಮಗೆ ಬೆಲೆ ಘೋಷಣೆ ಆಗಬೇಕು ಅಂತ ಕೂಗ್ತಾ ಇದ್ರು. ಅಷ್ಟೊತ್ತಿಗೆ ಏನಂತಂದ್ರೆ 2 ದಿನ ಗಡುವನ್ನು ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಏನಂತಂದ್ರೆ ನನಗೆ 2 ದಿನ ಗಡುವನ್ನು ಕೊಡಬೇಕು ಹಾಗೆ ಅಂತೇಳಿ. ನಾಳೆ ಆದರೆ ಸಂಜೆ ಒಳಗಡೆ ಎಲ್ಲವನ್ನೂ ಕೂಡ ಬಗೆಹರಿಸ್ತೀವಿ, ಆದರೆ ನಮಗೆ 2 ದಿನ ಗಡುವು ಬೇಕು. ಏನು ನೀವೊಂದು ನಾಳೆ ಬೆಳಗ್ಗೆ ಏನು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀರಿ, ರಸ್ತಾ ರೋಕೋವನ್ನು ಮಾಡ್ತೀರ, ದಯವಿಟ್ಟು 2 ದಿನಗಳ ಕಾಲ ಮುಂದೂಡಬೇಕು ಅಂತ ಹೇಳಿ ಯಾವಾಗ ಶಿವಾನಂದ ಪಾಟೀಲ್ ಸಭೆಗೆ ತಿಳಿಸ್ತಾರೆ, ಎಲ್ಲಾ ಜನರು ಕೂಡ ಏನಂತ ರೈತ ಏನು ಹೋರಾಟಗಾರರು ಎಲ್ಲರೂ ಜೋರಾಗಿ ಅದನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಜೊತೆಗೆ ಏನಂದ್ರೆ ಸುಮಾರು 20 ನಿಮಿಷಗಳ ಕಾಲ ಶಿವಾನಂದ ಪಾಟೀಲ್ ಅವರ ಗಾಡಿ ಸ್ತಬ್ಧವಾಗಿರುತ್ತೆ. ಯಾರೊಬ್ಬರೂ ಕೂಡ ಏನೋ ಹೋಗಕ್ಕೆ ಬಿಡ್ತಾ ಇರಲ್ಲ. ಅಲ್ಲಿರ್ತಕ್ಕಂಥ ಏನು ಪೊಲೀಸರಿದ್ದಾರೆ, ಪೊಲೀಸರು ಹರಸಾಹಸನ ಪಟ್ಟು ಶಿವಾನಂದ ಪಾಟೀಲ್ ಇಲ್ಲಿಂದ ದೂರಕ್ಕೆ ಕಳಿಸಿರುವಂಥದ್ದು, ಮತ್ತೆ ಹೊರಗಡೆ ಕಳಿಸಿರುವಂಥದ್ದು. ಮತ್ತೆ ಈಗ ಒಂದು ಕಾಲ ಈಗಲೂ ಕೂಡ ಈ ಒಂದು ರೈತ ಚಳವಳಿ ಬೂದಿ ಮುಚ್ಚಿದ ಕೆಂಡೆ ಅಂತಾನೆ ಹೇಳ್ಬೋದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಬ್ಬ ಬೇಜವಾಬ್ದಾರಿಯುತವಾಗಿ ನಡ್ಕೊಂಡಂತಹ ಸಚಿವರಿಗೆ ರೈತರು ಇನ್ನೇನು ಮಾಡಬೇಕಾಗಿತ್ತು? ಬನ್ನಿಯಪ್ಪ ಅಂತೇಳಿ ಕುಂಕುಮ ಹಚ್ಚಿಬಿಟ್ಟು ಮಂಗಳಾರತಿ ಮಾಡಬೇಕಾಗಿತ್ತ? 8 ದಿನ ಆಯಿತು ಅಲ್ಲಿ ಮನೆ ಬಿಟ್ಟು ಬಂದು ನಿಂತ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಚಳಿಯನ್ನ ಲೆಕ್ಕಿಸ್ತಾ ಇಲ್ಲ, ಬಿಸಿಲನ್ನು ಹಂಗಿಲ್ಲ, ಕುತ್ಕೊಂಡ್ಬಿಟ್ಟು ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರು ದುಡಿದಿರುವಂತ ಬೆಳೆಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ, ಒಂಚೂರು ಜಾಸ್ತಿ ಮಾಡಿಸಿ ಅಂತ ಹೇಳಿ. ಅದಕ್ಕಂತ ನಿಮ್ಮನ್ನ ಇದಕ್ಕೆ ಜವಾಬ್ದಾರಿಗೆ ಕೊಡುವಂತ ಕೆಲಸವನ್ನ ಮಾಡಿ ಮಂತ್ರಿ ಮಾಡಿದ್ರಲ್ರಿ ಸಕ್ಕರೆ ಸಚಿವರನ್ನಾಗಿ. 8 ದಿನಾನ ಬೇಕಾಯ್ತು ನಿಮಗೆ ಹೋಗಕ್ಕೆ ಅಲ್ಲಿಗೆ. ಇನ್ನೇನ್ ಮಾಡ್ತಾರೆ? ಯಾರ ತಾಳ್ಮೆ ಇರುತ್ತೆ ಹೇಳಿ? 8 ದಿನ ಯಾರ ತಾಳ್ಮೆ ಇರುತ್ತೆ ಹೇಳಿ? ಇಷ್ಟು ದಿನ ಯಾಕೆ ಮಂತ್ರಿ ಆಗಿದ್ಕೊಂಡಿದ್ದೀರಾ? ಮಸ್ಟ್ ಅಂಡ್ ಶುಡ್ ಮುಖ್ಯಮಂತ್ರಿಗಳು ಇವರಿಂದ ಮಂತ್ರಿ ಸ್ಥಾನವನ್ನ ತಗೋಬೇಕು, ಆ ಖಾತೆಯನ್ನ ಇಸ್ಕೋಬೇಕು ವಾಪಸ್. ಜವಾಬ್ದಾರಿ ಇಲ್ಲದೆ ಇರುವಂತವ್ರನ್ನ ಈ ತರ ಕೃಷಿಗೋ ಅಥವಾ ಸಕ್ಕರೆಗೋ ಇಂಥವಕ್ಕೆಲ್ಲ ಕೊಡಬಾರ್ದು. ಪಾಪ ರೈತರು ಈ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ರೆ ಮಂತ್ರಿಗಳು ಎಲ್ಲಿದ್ರು ಆಗಿದ್ದಾಗ ಕ್ಷಮೆ ಕೇಳೋದಲ್ಲ, ಎಲ್ಲಿದ್ದೆ ಅಂತ ಹೇಳಬೇಕು. ಇದ್ರಾ ಅಥವಾ ಇಲ್ವಾ? ಫಾರಿನ್ ಟ್ರಿಪ್ಪಿಗೆ ಹೋಗಿದ್ರಾ? ಏನ್ ಮಾಡಕ್ ಹೋಗಿದ್ರಿ 8 ದಿನದಿಂದ? ಬೇರೆಯವರೆಲ್ಲ ಬರ್ತಾರೆ, ಇಲ್ಲಿ ಎಂ ಬಿ ಪಾಟೀಲ್ ಅವರು ಬರ್ತಾರೆ, ಎಚ್ ಕೆ ಪಾಟೀಲ್ ಅವರು ಬರ್ತಾರೆ.
ಎಚ್ ಕೆ ಪಾಟೀಲ್ ಅವ್ರು ಬರ್ತಾರೆ, ಎಂ ಬಿ ಪಾಟೀಲ್ ಅವ್ರು ಬರ್ತಾರೆ, ಇನ್ನುಳಿದಂಥವರೆಲ್ಲ ಹೋಗ್ತಾರೆ. ಮುಖ್ಯಮಂತ್ರಿಗಳು ಇವತ್ತು ಕೂತ್ಕೊಂಡು ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಮಾತನಾಡ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸಕ್ಕರೆ ಸಚಿವರು ಮಾತ್ರ ಇವತ್ತು ಹೋಗಿ ಮಾತುಕತೆಗೆ ಹೋಗ್ತಾರೆ. ಏನೋ ಅನ್ಸಲ್ವಾ ನಿಮಗೆ ಆ ಖಾತೆಯನ್ನು ಹೊಂದಿರೋದಕ್ಕೆ? ಇನ್ನು ಗೂಟದ ಕಾರ್ ಇಟ್ಕೊಂಡ್ಬಿಟ್ಟು ಓಡಾಡಕ್ಕ? ಅದಕ್ಕೆ ಬಾಟಲು ಚಪ್ಪಲಿ ಎಸ್ದಿರೋದು. ಇನ್ನದಕ್ಕೆ ಸಿತಾರ್ ನಿಮಗೆ? ಬನ್ನಿಯಪ್ಪ, ಬಾಬಾ ಬನ್ನಿ ಬನ್ನಿ, ನಿಮ್ಗೊಂದು ಸ್ವೀಟ್ ತಯಾರು ಮಾಡಿದ್ದೀನಿ, ಹೋಳಿಗೆ ಊಟ ಎಲ್ಲ ಹಾಕಿಸ್ತಾರ. ನಿನ್ನೆ ಹುಣ್ಣಿಮೆ ಬೇರೆ ಮುಗಿದಿತ್ತು. ಏನ್ರಿ ಮಂತ್ರಿ ಆಗೋದು ಇದಕ್ಕೇನಾ? ಜವಾಬ್ದಾರಿ ನಿಭಾಯಿಸಕ್ಕಾಗಲ್ಲ ಅಂತಂದ್ರೆ ಮಂತ್ರಿ ಸ್ಥಾನ ಯಾಕ್ರಿ ಬೇಕು ನಿಮಗೆ? ಹಿಂದ್ಗಡೆಗೆ ಒಂದು ಬೋರ್ಡ್ ಹಾಕೊಳ್ಳಕ್ಕ ಅಷ್ಟೇ. ನನ್ನ ಸಹೋದ್ಯೋಗಿ ದಿಲೀಪ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ದಿಲೀಪ್, ರೈತರು ಮಾಡಿದ್ದು ತಪ್ಪು ಅಂತ ಇದರಲ್ಲಿ ಹೇಳಕ್ ಆಗಲ್ಲ. ಯಾಕೆ ಅಂತಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ಒಬ್ಬ ಮಂತ್ರಿ 8 ದಿನ ಆದರೂ ಕೂಡ ರೈತರ ಜೊತೆಗೆ ಹೋಗಿ ನಿಂತ್ಕೊಂಡು ಮಾತನಾಡುವಂತ ಯೋಗ್ಯತೆ ಇಲ್ಲ ಅಂತಂದವರು, ಬೇಜವಾಬ್ದಾರಿಯುತ ನಡ್ಕೊಳ್ಳುವಂಥವ್ರಿಗೆ ಜಸ್ಟ್ ಸ್ಯಾಂಪಲ್ ತೋರಿಸಿ ಕಳಿಸಿದಾರ ಅಂತ ರೈತರು. ಪ್ರತಿಯೊಬ್ಬರು ಸಚಿವರು ಅರ್ಥ ಮಾಡ್ಕೊಳ್ಬೇಕು ಅವ್ರು ಯಾವ ಖಾತೆಯನ್ನು ಹೊಂದಿದ್ದಾರೆ ಅವ್ರು, ಅಲ್ವಾ? ಹೌದು, ಅವ್ರನ್ನ ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿಯ ಏನು ಜಿಲ್ಲೆಯ ಒಂದು ಪೊಲೀಸರು ಇದ್ದಾರೆ, ಪೊಲೀಸ್ ಬಹಳ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ರು. ಮತ್ತೆ ಏನು ಸಚಿವರು ಹೋಗುವಾಗ ಒಂದಿಷ್ಟು ಅಹಿತಕರ ಘಟನೆ ನಡಿಬರುವಂತ ಮಾಹಿತಿ ಕೂಡ ಇತ್ತು. ಹೀಗಾಗಿ ಬಹಳಷ್ಟು ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ರು. ಆದ್ರೆ ಕೂಡ ಯಾವಾಗ ಶಿವಾನಂದ ಪಾಟೀಲ್ ವೇದಿಕೆಯಿಂದ ಹೊರಗಡೆ ಬರ್ತಾರೆ ಅವಾಗ ಸುಮಾರು 10,000 ಏನು ಜನರಲ್ಲಿ ಬಂದಂತ ಏನು ರೈತ ಮುಖಂಡರಿದ್ದಾರೆ, ರೈತ ಪ್ರತಿಭಟನಾಕಾರರಿದ್ದಾರೆ, ರೈತರಿದ್ದಾರೆ, ಬಹಳಷ್ಟು ವಿರೋಧವಾಗಿ ಘೋಷಣೆ ಕೂಗ್ತಾ ಇದ್ರಿ. 8 ದಿನಗಳ ಕಾಲ ತಾವು ಎಲ್ಲಿದ್ರಿ, ಈಗ ಯಾಕೆ ಬರ್ತಾ ಇದ್ರಿ ಅಂತ ಮಾತನ್ನು ಕೇಳ್ತಾ ಇದ್ರಿ. ಇನ್ನೊಂದು ಕಡೆ ಏನಂತಂದ್ರೆ ಬಾಟ್ಲಿಗಳನ್ನ ಎಸೆದ್ರು, ಜೊತೆಗೆ ಏನಂತಂದ್ರೆ ಒಂದಿಷ್ಟು ಬಾಳೆನ ಸಿಪ್ಪುಗಳನ್ನ, ಅದಲ್ಲದೆ ಏನಂತಂದ್ರೆ ಚಪ್ಪಲಿ ತೂರಾಟ ಕೂಡ ಆಗಿರುವಂತದ್ದು. ಇದು ಬಹಳಷ್ಟು ವಿಷಾದನೀಯ ಸಂಗತಿ. ಏನಂತಂದ್ರೆ ಶಿವಾನಂದ ಪಾಟೀಲ್ ಅವರು 8 ದಿನಗಳ ಕಾಲ ಎಲ್ಲಿದ್ರು? ಹಾಗೆ ಅಂತಂದ್ರೆ ಯಾಕಂತಂದ್ರೆ ನೀವು ನಮ್ಮ ಖಾತೆಯನ್ನ ಲೀಡ್ ಮಾಡ್ತಾ ಇದ್ರಿ, ಸಕ್ಕರೆ ಬೆಳೆಗಾರರಿಗೆ, ಕಬ್ಬು ಬೆಳೆಗಾರರಿಗೆ ನೀವು ನ್ಯಾಯ ಕೊಡ್ಸಕ್ಕೆ ಇದುವರೆಗೆ ಕೂಡ ಯಾಕೆ ಬರಲಿಲ್ಲ ಅಂತಕ್ಕಂಥ ಆಕ್ರೋಶ ಸಹಜವಾಗಿ ಕಟ್ಟೆ ಹೊಡೆದಿರುವಂತದ್ದು. ಮತ್ತೆ ಈಗಲೂ ಕೂಡ ತಾವು ನೋಡಬಹುದು ಏನಂತಾರೆ, ಬಹಳಷ್ಟು ಜನ ರೈತರು ನನ್ನ ಜೊತೆ ಆದ್ರೆ ಈಗೇನಂತಂದ್ರೆ ನಾಳೆಗೆ ಆಕ್ಚುಲಿ ಹೋಗಿ ನಾವು ಒಂದು ರೈತ ಸಂಘಟನೆ ಹೋರಾಟದಿಂದ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಬೇಕಾಗಿತ್ತು. ಆದರೂ ಕೂಡ ಅಳೆದು ಕಳೆದು 2 ದಿನಗಳ ಕಾಲ ಒಂದು ಕಾಲಾವಕಾಶನ ಕೋರಿದ್ದಾರೆ ರಾಜ್ಯ ಸರ್ಕಾರ. ಜೊತೆಗೆ ಶಿವಾನಂದ ಪಾಟೀಲ್ ಅಂತ ಹೇಳಿರುವಂತದ್ದು. ಅರುಣ್, ಏನಂತ ಹೇಳಿದ್ರು ರೈತರ ಮುಂದೆ ಬಂದು? ಯಾವ ಮುಖಾನ ಇಟ್ಕೊಂಡು ಬಂದಿದ್ರಂತೆ ಇವತ್ತು ಶಿವಾನಂದ ಪಾಟೀಲ್ರು? 8 ದಿನ ಇಲ್ಲದೆ ಇರುವಂತವ್ರು ಇವತ್ತು ಬಹಳ ಮುಖ ಚೆನ್ನಾಗಿ ಇಟ್ಕೊಂಡು ಬಂದ್ಬಿಟ್ಟು ಏನೋ ರೈತರು ಒಪ್ಕೊಂಡು ಬಿಡ್ತಾರೆ, ನಾನು ಯಾವಾಗ ಹೋದ್ರು ಕೂಡ ರೈತರು ನನ್ನ ಮಾತುಗಳಿಗೆ ಬೆಲೆ ಕೊಟ್ಟು ಬಿಡ್ತಾರೆ ಅಂತ ಹೋಗಿದ್ರ? ಏನ್ ಹೇಳಿದ್ರಂತೆ? 8 ದಿನ ಯಾಕೆ ಬಂದಿರಲಿಲ್ಲ ಅಂತೆ? ಪ್ರಮುಖವಾಗಿ 2 ವಿಚಾರಗಳನ್ನ ಅವ್ರು ಹೇಳಿರುವಂತದ್ದು. ಏನಂತಂದ್ರೆ ನಮಗೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಜಗಳ ಆಗ್ತಾ ಇದೆ, ನಮ್ದು ಗಂಡ ಹೆಂಡರ ಜಗಳ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅಂದ್ರೆ ಗಂಡ ಹೆಂಡರ ಜಗಳ. ಅದರಲ್ಲಿ ನೀವು ಕೂಸು ಅಂತ ಏನಿದ್ರಿ, ನೀವು ಬಡವ ಆಗ್ತಾ ಇದ್ರಿ ಅಂತ ಹೇಳಿ ಅದಕ್ಕೂ ಕೂಡ ಜೋರಾಗಿ ಕೂಗುದ್ರ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕೆ ಅಂತಂದ್ರೆ ಇದುವರೆಗೆ ಕೂಡ ತಾವೆಲ್ಲಿದ್ರಿ, ನಿಮ್ಮ ಜಗಳ ಏನಾದ್ರು ಇಟ್ಕೊಳ್ಳಿ, ಆದ್ರೆ ನಮ್ಮ ಸಮಸ್ಯೆಗೆ ಇದುವರೆಗೆ ಕಡೆಗೆ ಸ್ಪಂದನೆ ಮಾಡಲಿಲ್ಲ. ಯಾರು 7 ದಿನ ಅಂತ ಯಾವಾಗ ಸಚಿವರು ಹೇಳ್ತಾ ಇದ್ರು, ಜೋರಾಗಿ ಕೂಗಿ ಹೇಳಿದ್ರು, 7 ದಿನ ಅಲ್ಲ ಸಚಿವರೇ, 8 ದಿನಗಳಾದ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ ರಸ್ತೆ ಮೇಲೆ ಅಂತೆ. ಅವಾಗ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಕೂಡ ಯಾವೊಬ್ಬ ರೈತ ಮುಖಂಡರಾಗ್ಲಿ ಅಥವಾ ರೈತ ಪ್ರತಿಭಟನಾಕಾರರು ಯಾರು ಅವರನ್ನ ಮಾತನ್ನು ಕೇಳುವ ಪರಿಸ್ಥಿತಿ ಇರಲಿಲ್ಲ. ಬಹಳಷ್ಟು ಮುಜುಗರಗೊಳಗಾದ್ರು. ಅಲ್ಲಿಂದ ಸುಮಾರು ಒಂದು 100-200 ಮೀಟರ್ ಬರಬೇಕು. ಹಾಗೆ ಅಂತಂದ್ರೆ 20 ನಿಮಿಷಗಳ ಕಾಲ ಸಮಯವನ್ನು ತಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಆ ತರ ರೈತರು ಎಂದೆಂದೂ ಕಾಣದಂತ ರೈತ ಪ್ರತಿಭಟನೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವರನ್ನು ಬಹಳಷ್ಟು ಆಕ್ರೋಶ ಭರಿತದಂತ ರೈತರು ಇಲ್ಲಿ ನಮಗೆ ಕಾಣ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈ ತರ 8 ದಿನಗಳ ಪ್ರತಿಭಟನೆ ಆದರೂ ಕೂಡ ಸಕ್ಕರೆ ಸಚಿವರು ಬರೋದಿಲ್ಲ ಹಾಗೆ ಅಂತೇಳಿ ಬಂದಂತ ಸಚಿವರು ಹೇಳ್ತಾರೆ. ಏನಂತಂದ್ರೆ ನಾನು ಮುಖ್ಯಮಂತ್ರಿ ಜೊತೆ ಹೋಗಿ ಮಾತಾಡ್ತೀನಿ, ನನಗೆ ದಯವಿಟ್ಟು 2 ದಿನಗಳ ಕಾಲ ನನಗೆ ಸಮಾವಕಾಶ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಕೋರ್ಕೋತಾರೆ ಅಂತ ಹೇಳ್ತಾ ಇರುವಂಥದ್ದು ಬಹಳ ವಿಷಾದನೀಯ ಸಂಗತಿ. ಮತ್ತೆ ಎಲ್ಲ ರೈತರು ಕೂಡ ಏನು ಸಪೋರ್ಟ್ ಮಾಡಿದ್ರು, ಇಷ್ಟೊಂದು ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಪೊಲೀಸರು ಬಹಳ ಬಂದೋಬಸ್ತನ್ನು ಮಾಡಿದ್ರು ಕೂಡ ಆ ಬಂದೋಬಸ್ತನ್ನು ಮುರಿದು ಏನಂತಂದ್ರೆ ಅವರ ಕಾರಿನ ಮೇಲೆ ಅಕ್ಷರಶಃ ಅವರ ಕಾಲಿನ ಮೇಲೆ ಚಪ್ಪಲಿ ಎನಿಸಿರುವಂಥದ್ದು. ಅರುಣ್, ಓಕೆ, ಈ ವಿಚಾರದಲ್ಲಿ ಮಾತನಾಡ್ತಾ ಇರುವಂತ ಮಂತ್ರಿಗಳನ್ನ ನೋಡ್ತಾ ಇದ್ದಾಗ ಬಟ್ ಎಲ್ಲಿ ಹೋಗಿದ್ದೆ ಏನು ಅಂತ ಹೇಳೋದಿಲ್ಲ. ಇನ್ನುಳಿದಂತ ಕಾರಣಗಳನ್ನ ಕೊಡ್ತಾರೆ, ಸಬೂಬುಗಳನ್ನ ಕೊಡ್ತಾರೆ. ಇದನ್ನ ಮೊದಲನೇ ದಿನಾನೋ ಅಥವಾ 2ನೇ ದಿನಾನೋ 3ನೇ ದಿನಾನೋ ಈ ರೀತಿಯಾಗಿ ಮಾಡಿದಿದ್ರೆ ಇವತ್ತು ಸಮಸ್ಯೆನೇ ಬಗೆಹರಿದಿರೋದೇನೋ ಅಥವಾ ಒಂದು ಹಂತಕ್ಕೆ ಬಂದಿರೋದೇನೋ. ಈಗ 2 ದಿನ ಟೈಮ್ ತಗೊಂಡು ಅಂದ್ರೆ ಇನ್ನೊಂದಿಷ್ಟು ರೈತರು ಇದೇ ರೀತಿಯಲ್ಲಿ ಬೀದಿಯಲ್ಲಿ ಕೂತ್ಕೊಳ್ಬೇಕು, ಚಳಿ ಬಿಸಿಲು ಗಾಳಿ ಇವನ್ನೆಲ್ಲ ಒಗ್ಗಬೇಕು ಅನ್ನುವಂಥದ್ದ. ಅವ್ರನ್ನು ಕೂರಿಸ್ಬೇಕಾಗಿತ್ತು, ಇಲ್ಲೇ ಕೂತ್ಕೊಳ್ರಿ ನೀವು ಅಂತೇಳಿ 2 ದಿನ ಗೊತ್ತಾಗಿರೋದು ಅವ್ರ ಪರಿಸ್ಥಿತಿ ಏನು ಅಂತ.
ಹೌದು ಅರುಣ್, ಏನಂತಂದ್ರೆ ಬಹಳಷ್ಟು ಜನ ರೈತರು ನೀವು ಇಲ್ಲೇ ಕೂತ್ಕೋಬೇಕು, ಅಲ್ಲೇ ಬರೀ ಮಾತಾಡೋಣ, ಫೋನ್ ದೂರವಾಣಿಯಲ್ಲಿ ಕೂಡ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇಲ್ಲೇ ಸಮಸ್ಯೆಯನ್ನ ಬಗೆಹರಿಸಬೇಕು ಹಾಗೆ ಅಂತ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು. ಅದ್ರ ಜೊತೆಗೆ ಏನಂತಾರೆ ಇನ್ನೊಂದು ಬೇಡಿಕೆಯನ್ನು ಇಡ್ತಾ ಇದೀವಿ, ಏನಂತಾರೆ ನೀವು ಇಮಿಡಿಯೇಟ್ ಆಗಿ ಒಂದು ಯಾವ್ದಾದ್ರು ಪರಿಹಾರ ಕಂಡುಕೊಳ್ಬೇಕು ಹಾಗೆ ಅಂತ ಹೇಳ್ತಿದ್ರು. ಆದ್ರೆ ಶಿವಾನಂದ ಪಾಟೀಲ್ ಇವರಿಗೆ ಭೇಟಿಯಾಗಕ್ಕೆ ಬಂದಿದ್ರು. ಯಾಕಂದ್ರೆ ಇವತ್ತು ಬೆಳಗ್ಗೆ ನಾನು ಇನ್ನೊಂದು ನಿಮಗೆ ನೆನಪು ಮಾಡಿಕೆ ಬಯಸ್ತೀನಿ, ಏನಂತಂದ್ರೆ ಇವತ್ತು ಬೆಳಗ್ಗೆ ಅನುಕು ಶವಯಾತ್ರೆಯನ್ನ ಶಿವಾನಂದ ಪಾಟೀಲ್ ಅವರ ಅನುಕು ಶವಯಾತ್ರೆಯನ್ನ ಮಾಡ್ತಾರೆ. ಅವ್ರಿಗೆ ಹೋಳಿಗೆ ಊಟನ ಹಾಕ್ತಾರೆ, ಯಾವಾಗ ತಿಥಿ ಊಟ ಅಂತ ಹೇಳ್ತೀವಿ ಆ ತಿಥಿ ಊಟವನ್ನು ಹಾಕ್ತಾರೆ. ಬಹಳಷ್ಟು ಇವತ್ತು ಟಾರ್ಗೆಟ್ ಮಾಡಿದಂತ ಶಿವಾನಂದ ಪಾಟೀಲ್ ಏನನ್ನಕ್ಕೂ ಏನು ಉಳಿಸಿಲ್ಲ ಇವತ್ತ ಪ್ರತಿಭಟನೆಕಾರರು. ಹೀಗಾಗಿ ಇವತ್ತು ಪ್ರತಿಭಟನೆಯಲ್ಲಿ ಪ್ರಮುಖವಾದಂತ ಶಿವಾನಂದ ಪಾಟೀಲ್ ಬಂದು ಏನಂತಂದ್ರೆ ನನಗೆ ಕೈ ಮುಗಿದು ಕೇಳ್ತೀನಿ, ನನಗೆ 2 ದಿನ ಏನಂತ ಇನ್ನೂ ಕಾಲಾವಕಾಶ ಕೊಡಬೇಕು ಹಾಗೆ ಅಂತ ಹೇಳ್ತಾ ಇರುವಂತ ಬಹಳ ವಿಷಾದನೀಯ ಸಂಗತಿ. ಮತ್ತೆ ಈಗಲೂ ಕೂಡ ಸುಮಾರು ಈಗ ಸಮಯ 8 ಗಂಟೆ ಆದ್ರೂ ಕೂಡ ಈಗ ನಾವು ನೋಡ್ತಾ ಇದೀವಿ ಏನಂತಾರೆ ತಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಬಹಳಷ್ಟು ಜನ ಏನಂತಂದ್ರೆ ರೈತರು ಈಗಲೂ ಕೂಡ ರಸ್ತೆ ಮೇಲೆ ಇದ್ದಾರೆ, ಹಗಲು ರಾತ್ರಿ ಪ್ರತಿಭಟನೆ ನಡೀತಾ ಇರುವಂತವ್ರು. ಈ ತರ ಬಹಳಷ್ಟು ದೊಡ್ಡದಂತ ಪ್ರತಿಭಟನೆ ಬಹಳ ದಿನಗಳ ನಂತರ ನೋಡಕ್ ಸಿಕ್ಕಿರುವಂತದ್ದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ದಿಲೀಪ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಏನಾಗ್ತಾ ಇದೆ ಅನ್ನುವಂಥ ಅರಿವು ಸರ್ಕಾರಕ್ಕೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ ಮಂತ್ರಿ 8 ದಿನ ಆದರೂ ಕೂಡ ಹೋಗೋದಿಲ್ಲ. ಇವತ್ತು ಹೋಗ್ತಾರೆ ಅಲ್ಲಿಗೆ. ಇವತ್ತು ಹೋಗಿ ನಾನೇನೋ ಕಳೆದು ಗುಡ್ಡೆ ಹಾಕಿಬಿಡ್ತೀನಿ, ನನ್ನ ಮಾತುಗಳನ್ನು ರೈತರು ಒಪ್ಕೊಂಡು ಬಿಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ಹೋಗಿದ್ರು. ರೈತರನ್ನ ಏನು ಅನ್ಕೊಂಡಿದ್ದೀರಾ ನೀವು? ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡಿದ್ದೀರಾ? ಉತ್ತರ ಕೊಡ್ತಾರೆ.